ಇಲ್ಲಿ ನೀವೆಲ್ಲರೂ ಕೂಡ ಸಾಕಷ್ಟು ಜನ ಕೇಳ್ತಾ ಇರೋದು KECT ರಿಸಲ್ಟು ಮೇ 20ನೇ ತಾರೀಕು ಬರ್ತಿದ್ಯಾ ಅಂತ ಕೇಳ್ತಾ ಇದ್ದೀರಾ. ಮತ್ತು ಇದ್ರ ಜೊತೆಗೆ KE ಅವರು ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ನೀವು ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಕಂಟಿನ್ಯೂಸಿಗೆ ಅಪ್ಡೇಟ್ಸ್ ಪಡ್ಕೋತಾ ಇರ್ತೀರ ಇದೇ ಚಾನಲಲ್ಲಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಫಸ್ಟು ರಿಸಲ್ಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇಲ್ಲಿ KE ಅವರೊಂದು ಲೇಟೆಸ್ಟಿಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಏನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿತ್ತಲ್ಲ ಅದು ಪೋಸ್ಟ್ಪೋನ್ ಆಗಿದೆ. 25ನೇ ತಾರೀಕು ಎಕ್ಸಾಮ್ ಇರುತ್ತೆ, 25ನೇ ತಾರೀಕು ಆಲ್ ಟಿಕೆಟ್ ಬರುತ್ತೆ. ಮತ್ತು ಯಾರ್ಯಾರು ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಇದ್ದೀರಾ ನೀವು 17ನೇ ತಾರೀಕುವರೆಗೂ ಕೂಡ ನಿಮ್ಮ ಹೋಗಿ ಅಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ನ ಕರೆಕ್ಷನ್ ಮಾಡ್ಕೋಬೋದಾಗಿರುತ್ತೆ. ಲಿಸ್ಟೆಲ್ಲ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ. ಜಾಯ್ನ್ ಆಗಿಬಿಟ್ಟು ಡೌನ್ ಮಾಡ್ಕೊಂಡು ನೋಡಿ. ಇವಾಗ ನೆಕ್ಸ್ಟ್ ನಾವು ಮೇನ್ ರಿಸಲ್ಟ್ ಬಗ್ಗೆ ಬರೋಣ. ಯಾಕೆಂದರೆ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ ರಿಸಲ್ಟ್ ಯಾವಾಗ ಅಂತ. ಮತ್ತು ಸಾಕಷ್ಟು ಜನ ಕಮೆಂಟ್ ಆಗ್ತಾಯಿದ್ದೀರಾ ಮೇ 20ನೇ ತಾರೀಕು ರಿಸಲ್ಟ್ ಅಂತೆ ಅಂತ. ಹಾಗಾದರೆ ಕನ್ಫರ್ಮ್ ಆಗಿದ್ರೆ ಮೇ 20ನೇ ತಾರೀಕು ನಿಮ್ಗೆ ಏನಾದರೂ ರಿಸಲ್ಟ್ ಬರ್ತಿದೆಯಾ, ಬರ್ತಾ ಅಲ್ವಾ, ಕನ್ಫರ್ಮ್ ಆಯ್ತಾ ಡೇಟು, ಈ ರೀತಿ ಸಾಕಷ್ಟು ಕನ್ಫ್ಯೂಷನ್ ಇದೆ. ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಡೋದಾದರೆ, ಇಲ್ಲಿ ನೀವೆಲ್ಲರೂ ಕೂಡ KECT ಎಕ್ಸಾಮ್ನ ಫಿನಿಷ್ ಮಾಡಿದ್ರಾ. ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ ನಿಮ್ಮ ಮಾರ್ಕ್ಸ್ ಎಷ್ಟು ಬರ್ತಿದೆ ಅನ್ನೋದು. ಒಂದು KECTಲಿ ಕೀ ಆನ್ಸರ್ ನೋಡಿದರೆ. ಆದರೆ ನೀವೆಲ್ಲರೂ ಕೂಡ KECT ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಹುಡುಕ್ತಾನೆ ಇದ್ದೀರಾ. ಇನ್ನೂ ಇಲ್ಲಿ ನಿಮಗೆ ಮೊದಲೇ ಹೇಳಿದ್ದೀನಿ, KECT ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಈ ವರ್ಷ ಅಕ್ಯುರೇಟಾಗಿ ಬರೋಲ್ಲ. ಮತ್ತು ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಡಿಕ್ರೀಸ್ ಆಗ್ಬೋದು. ಏನಕ್ಕೆ ಅಂದರೆ ಇಲ್ಲಿ ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸಿಂದ ಮತ್ತು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋತಾ ಇರಲ್ಲ ಅಂಥ ಸ್ಟೂಡೆಂಟ್ಸಿಂದ. ಯಾಕೆ ಅಂದರೆ ಅವ್ರನ್ನೆಲ್ಲರೂ ಕೂಡ ಪ್ರತಿ ವರ್ಷ ಒಂದು ಲಾಸ್ಟ್ ರೌಂಡಲ್ಲಿ ಆ್ಯಡಪ್ ಮಾಡ್ಕೋತಿರೋ ಕೌನ್ಸಿಲಿಂಗ್ಗೆ ಅವ್ರನ್ನೆಲ್ಲರೂ ಕೂಡ ಈಗ ಫಸ್ಟ್ ರೌಂಡಲ್ಲಿ ತರ್ತಾ ಇರೋದ್ರಿಂದ ಅಲ್ಲ ಅವರಿಂದನೂ ಕೂಡ 5,000 to 10,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಬರೋ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಬರೋಣ. ಫಸ್ಟ್ ಇವಾಗ ರಿಸಲ್ಟ್ ಬಗ್ಗೆ ಬರೋಣ. ರಿಸಲ್ಟ್ ಯಾವಾಗ ಬರುತ್ತೆ, ಮೇ 20ನೇ ತಾರೀಕು ಕನ್ಫರ್ಮ್ ಆಗಿದೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಕನ್ಫರ್ಮ್ ಆಯಿತಾ ಅಂತ. ಯಾಕೆ ಅಂದರೆ ಇಲ್ಲಿ ಸಾಕಷ್ಟು ಜನ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಆರ್ಟಿಕಲ್ಸ್ನ ರೆಫರ್ ಮಾಡಿಬಿಟ್ಟು ಕೇಳ್ತಿರೋದು ಮೇ 20ನೇ ತಾರೀಕು ರಿಸಲ್ಟು ಅಂತ. ಆದರೆ ಮೇ 20ನೇ ತಾರೀಕು ರಿಸಲ್ಟ್ ಕನ್ಫರ್ಮ್ ಆಗಿಲ್ಲ. ಇದೊಂದು ಕ್ಲಾರಿಟಿ ಇರಲಿ. ಹಾಗಾದರೆ ರಿಸಲ್ಟ್ ಯಾವಾಗ ಬರುತ್ತೆ, ನೀವು ರಿಸಲ್ಟ್ ಕನ್ಫರ್ಮೇಷನ್ ಡೇಟ್ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ನಿಮಗೆ ಮೊದಲೇ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ KE ಡೈರೆಕ್ಟರ್ ಅವರು ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ದಾರೆ ಅಂತ ರಿಸಲ್ಟ್ ಬಗ್ಗೆ. ಅವರು ಡೈರೆಕ್ಟರ್ ಅವರು ಅಪ್ಡೇಟ್ ಕೊಟ್ಟಿರೋದು ಲಾಸ್ಟ್ ಟೈಮಲ್ಲಿ ಮೇ ಲಾಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದರೆ. ಆದರೆ ಎಕ್ಸಾಕ್ಟ್ ಡೇಟ್ ನಿಮ್ಗೆ ಗೊತ್ತಾಗೋದು ಯಾವಾಗ ಅಂದರೆ ಜಸ್ಟ್ 24 hours ಬಿಫೋರ್ ಅಷ್ಟೇ ನಿಮಗೆ ಗೊತ್ತಾಗೋದು. ನಾಳೆ ಏನಾದರೂ ರಿಸಲ್ಟ್ ಬರ್ತಿದೆ ಅಂದರೆ ಇವತ್ತು ನಿಮಗೆ ಬೆಳಗ್ಗೆ ಅಥವಾ ಸಂಜೆ ಗೊತ್ತಾಗೋದು ರಿಸಲ್ಟು. ಅಷ್ಟೇ ಡೇಟಲ್ಲಿ ನಿಮಗೆ ಕನ್ಫರ್ಮೇಷನ್ ಸಿಗೋದು ಡೇಟ್ದು. ಆದರೆ ಅಪ್ರಾಕ್ಸಿಮೇಟ್ ಡೇಟ್ ಬಂದುಬಿಟ್ಟು ಈ ಮಂತ್ ಲಾಸ್ಟ್ ವೀಕ್ ಆಗಿರುತ್ತೆ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.